ಎಸ್, ಸುದೀರ್ಘ 10 ಕಾಲಿನಿಂದ ಆಲ್ಮೋಸ್ಟ್ ಇವಾಗ ಒಂದು 2.5 ಗಂಟೆ ಆಯಿತು. ಇನ್ನೂ ಬಜೆಟ್ ಮಂಡನೆಯನ್ನ ಮುಂದುವರಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಯಾವುದಕ್ಕೆ ಎಷ್ಟೆಷ್ಟು ಅನುದಾನವನ್ನ ಮೀಸಲಿಟ್ಟಿದ್ದಾರೆ, ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಏನೆಲ್ಲ ಬದಲಾವಣೆಗಳನ್ನು ಮಾಡಿದ್ದಾರೆ, ಅಬಕಾರಿ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸರ್, ಈಗ ಕಳೆದ 2.5 ಗಂಟೆಗಳಿಂದ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸ್ತಾ ಇದ್ದಾರೆ, ಇನ್ನೂ ಕೂಡ ಮುಂದುವರಿತಾ ಇದೆ. ಬೆಂಗಳೂರಿನ ಬಗ್ಗೆ ಒಂದಷ್ಟು ಮಾತನಾಡ್ತಾ ಇದ್ರು, ಒಂದಷ್ಟು ಬದಲಾವಣೆಗಳು ಅಬಕಾರಿ ಇಲಾಖೆಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಮಾತನಾಡ್ತಾ ಇದ್ರು. ಸೊ ಬಜೆಟ್ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಸರ್? ಅಷ್ಟೇನು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಈ ಬಜೆಟಲ್ಲಿ ಇಲ್ಲ. ನಾರ್ಮಲ್ ಬಜೆಟ್ ಅಂದರೆ ರೆವಿನ್ಯೂವನ್ನು ಯಾವ್ಯಾವ ರೀತಿ ಎಲ್ಲೆಲ್ಲಿ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ, ಯಾವ ರೀತಿಯಾಗಿ ನಾನು ಇಲಾಖಾವಾರು ಮತ್ತು ಪ್ರದೇಶವಾರು ಹಂಚ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ನಂಬರ್ 1, ಏನು ಬಜೆಟ್ ಲಾಸ್ಟ್ ಬಜೆಟ್ಗೂ ಈ ಬಜೆಟ್ಗೂ ಇರುವ ಡಿಫ್ರೆನ್ಸಸ್ಗಳು ಮತ್ತು ವ್ಯತ್ಯಾಸಗಳು ಏನಂತ ಹೇಳಿದ್ರೆ, ಲಾಸ್ಟು 4,09,000 ಕೋಟಿ ಇದ್ದಂತಹ ಬಜೆಟ್ ಈ ಸಲ ಅದು 4,48,00,000 ಕೋಟಿಗೆ ತಲುಪಿದೆ. ಅದರಲ್ಲಿ ಸಿದ್ದರಾಮಯ್ಯರು ಇನ್ನೊಂದು ಕೂಡ ನೀವು ನೋಡ್ತಾ ಇದ್ದೀರಿ, ಲಾಸ್ಟ್ ಟೈಮ್ ಆದ ಸಾಲ 1,16,000 ಕೋಟಿ ಏನು 170 ಇತ್ತು. ಈ ಸಲ 1,32,190 ಕೋಟಿ ಸಾಲವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ರಾಜಸ್ವ ಕೊರತೆ ಏನಿದೆ ಅದು 22,957ಕ್ಕೆ ತಲುಪಿದೆ. ಏನು ಗ್ಯಾರಂಟಿಗಳನ್ನು ಮುಟ್ತಾರಾ ಸಿದ್ದರಾಮಯ್ಯನವರು ಅಂತ ಇತ್ತು, ಎಲ್ಲೂ ಅದನ್ನು ಅನ್ಟಚ್ಡ್ ಅಂದರೆ ಗ್ಯಾರಂಟಿಗಳನ್ನು ಒಂದು ಕಡೆ ಮಾತ್ರ ಒಂದು ಸ್ವಲ್ಪ ಡಿಫ್ರೆನ್ಸಸ್ ಮಾಡಿದ್ದಾರೆ. ಅಂದರೆ ಮೋದಿ ಸರ್ಕಾರ ಕೊಡುವಂಥ 5 ಕಿಲೋ ಅಕ್ಕಿಯನ್ನು ಆ ರೀತಿಯೇ ಇಟ್ಕೊಂಡು ರಾಜ್ಯ ಸರ್ಕಾರದಿಂದ ಕೊಡುವ 5 ಕಿಲೋ ಅಕ್ಕಿ ಏನಿತ್ತು ಅದನ್ನು ಇಂದಿರಾ ಕಿಟ್ ಮೂಲಕ ಕನ್ವರ್ಟ್ ಮಾಡಿದ್ದಾರೆ. ರೈಸು ಸಿಗ್ತಾ ಇಲ್ಲ, ಅಕ್ಕಿ ಸಿಗ್ತಾ ಇಲ್ವ ಎನ್ನುವ ಕಾರಣಕ್ಕೆ ಅದನ್ನು ಇಂದಿರಾ ಕಿಟ್ ಎನ್ನುವ ಹೆಸರಿನ ಮೂಲಕ ಅದನ್ನು ಕೊಡ್ತಾ ಇದ್ದಾರೆ. ಬಿಟ್ಟರೆ ಇಟ್ ಈಸ್ ಅನ್ಟಚ್ಡ್ ಎನಿವೇರ್. ಇಫ್ ಯು ಸಿ ಅನ್ಟಚ್ಡ್ ಗ್ಯಾರಂಟಿಗಳನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ತಾವು ಹೇಳಿದಾಗೆ ನುಡಿದಂತೆ ನಡೀತೇವೆ ನಾವು ಏನೋ ಅವರ ವೇದ ವಾಕ್ಯ ಇತ್ತಲ್ಲ, ಅದೇ ಒಂದು ವಾಕ್ಯದೊಂದಿಗೆ ಈ ಸಲನೂ ಕೂಡ ಅವರು ಅದರಲ್ಲೇ ಇದ್ದಾರೆ. ನೆಕ್ಸ್ಟ್ ನಾವು ಬಂದರೆ ಸರ್ಪ್ರೈಸಿಂಗ್ ಏನಾದರೂ ಇದೇನಾ, ಒಳ್ಳೇದೇನಾದರೂ ಇದೇನಂದರೆ 56,000 ಏನು ಹುದ್ದೆಗಳು ಭರ್ತಿ ಮಾಡಲಿಕ್ಕಿತ್ತು 2,50,000ದಲ್ಲಿ ಅದನ್ನು ಕ್ಯಾಬಿನೆಟಲ್ಲಿ ಏನು ಅವರು ಡಿಸಿಷನ್ ತಗೊಂಡಿದ್ದಾರೆ, ಅದೇ ರೀತಿ 56,000 ಇಲಾಖಾವಾರು ಇಲ್ಲಿ 15,000 ಏನು ಶಿಕ್ಷಕರನ್ನು ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಾದರೆ ಒಂದು 8,000 ಪೊಲೀಸು ಅದನ್ನು ಡಿವೈಡ್ ಮಾಡಿದ್ದಾರೆ. ಯಾವ್ಯಾವ ರೀತಿಯಾಗಿ ನಾವು 56,000 ಏನು ಹುದ್ದೆಗಳನ್ನು ಭರ್ತಿ ಮಾಡ್ತಾರಂತ. ವೆನ್ ಕಮ್ಸ್ ಟು ಬ್ಯಾಂಗ್ಳೂರ್, ನಾವೆಲ್ಲ ಏನು ಅನ್ಸ್ಕೊಂಡಿದ್ವಿ ಅಂದರೆ ದರ್ ಇಸ್ ಅ ಬಿಗ್ ಪ್ಯಾಕೇಜ್ ಕಮಿಂಗ್ ಟು ಬ್ಯಾಂಗ್ಳೂರ್. ಯಾಕಂದರೆ ಅಪ್ಕಮಿಂಗ್ ಎಲೆಕ್ಷನ್, ಕಾರ್ಪೊರೇಟ್ ಎಲೆಕ್ಷನ್ ಏನಿದೆ ಅದಕ್ಕಾಗಿ ಅಪ್ಕಮಿಂಗ್ ಎಲೆಕ್ಷನ್ಗಾಗಿ ಏನಾದರೂ ಬರುತ್ತೆ ಅಂತ ಅನ್ಸ್ಕೊಂಡಿದ್ರೆ ಅಲ್ಲಿ ಕೂಡ ಸಿದ್ದರಾಮಯ್ಯನವರು ಸಮತೋಲನವನ್ನು ಕಾಯ್ಕೊಂಡಿದ್ದಾರೆ. ನೀವು ನೋಡಿದರೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಹೆಚ್ಚಿನ ಒತ್ತನ್ನು ಈ ಸಲ ಕೊಟ್ಟಿದ್ದಾರೆ. ಆ ಕಾರಿಡಾರ್ಗಳಾಗಿರ್ಬೋದು ಅಥವಾ ಸುರಂಗ ಮಾರ್ಗಗಳ ಡಿಕ್ಲೇರ್ ಮಾಡಿದ್ದಾಗಿರ್ಬೋದು, ಅದನ್ನೆಲ್ಲ ಅವುಗಳನ್ನು ಮಾತ್ರ ಅಂದರೆ ಬೆಂಗಳೂರಿನ ಏನು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದಕ್ಕೆ ಸ್ವಲ್ಪ ಒತ್ತು ಕೊಟ್ಟಿದ್ದಾರೆ. ಇನ್ನೊಂದು ನೋಡಿದ್ರಿ ನೀವು, ಸಿಲಿಕಾನ್ ಸಿಟಿ ಅಂತ ಕರೀತಾ ಇದ್ದ ಬೆಂಗಳೂರನ್ನು ನಾವು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲೂ ಕೂಡ ನಾವು ಅಂತಹ ಒಂದು ಸಿಟಿ ಅಂತ ನಾವು ಬೆಂಗಳೂರನ್ನು ಕರೆಸ್ಕೋಬೇಕು. ಆ ಒಂದು ರೀತಿಯಲ್ಲಿ ನಮ್ಮ ಸರ್ಕಾರ ಏನು ಕಾರ್ಯಪ್ರವೃತ್ತರಾಗುತ್ತೆ ಅನ್ನೋದನ್ನು ಡಿಕ್ಲೇರ್ ಮಾಡಿದ್ದಾರೆ. ನಾವು ರೆವಿನ್ಯೂ ಕಲೆಕ್ಷನ್ಸ್ಗೆ ಬಂದರೆ ಸಮೀವುಲ್ಲಾ ಸರ್ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಬಿಡ್ತೀನಿ. ಸಮೀವುಲ್ಲಾ ಸರ್ ನಮಸ್ತೆ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಸರ್ ಇದ್ದಾರೆ. ಸಮೀವುಲ್ಲಾ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮಗೆ ಸಮೀವುಲ್ಲಾ ಸರ್, ನಿಮ್ಮ ಆಡಿಯೋ ಮ್ಯೂಟ್ ಆಗಿದೆ. ಸಮೀವುಲ್ಲಾ ಸರ್ ಪ್ಲೀಸ್ ಚೆಕ್ ಮಾಡಿ ಒಂದ್ಸಲ. ಎಸ್ ಸರ್, ಆಲ್ ರೈಟ್. ಎಸ್ ಸರ್. ಸಮೀವುಲ್ಲಾ ಸರ್, 17ನೇ ಬಜೆಟ್, ಇಟ್ಸ್ ಎ ರೆಕಾರ್ಡ್ ಬ್ರೇಕ್ ಬಜೆಟ್ ಅಂತ ಹೇಳ್ತಾ ಇದ್ವಿ ನಾವು. ಸೊ ದರ್ ಇಸ್ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ ಅಂಡ್ ಇದು ಸಿದ್ದರಾಮಯ್ಯನವರಿಗೆ ಒಂದು ರೀತಿಯ ಚಾಲೆಂಜಿಂಗ್ ಬಜೆಟ್ ಕೂಡ ಆಗಿತ್ತು ಅನ್ನೋದು ನಾವೆಲ್ಲ. ಪೊಲಿಟಿಕಲಿ ಕೂಡ ಸಿದ್ದರಾಮಯ್ಯನವರಿಗೆ ಇದನ್ನು ಹೈಕಮಾಂಡಿಂದ ಹಿಡಿದು ಜನಸಾಮಾನ್ಯರವರೆಗೆ ತನ್ನತ್ತ ತಿರುಗಿ ನೋಡುವಂಥ ಬಜೆಟನ್ನು ಸಿದ್ದರಾಮಯ್ಯನವರು ಕೊಡಬೇಕು ಅನ್ನೋದು ಎಲ್ಲರ ಆಶಯವಾಗಿತ್ತು, ಈವನ್ ಪೊಲಿಟಿಕಲ್ ಕೂಡ. ಈ ಸಲದ ಬಜೆಟ್ ಅಲ್ಲಿ 4,09,000 ಬಜೆಟ್ ಅನ್ನು ಸಿದ್ದರಾಮಯ್ಯನವರು ವಿಸ್ತರಿಸಿ 4,48,000 ಏರಿಸಿದ್ದಾರೆ. ನೀವು ಅಲ್ಲಿ ನೋಡಿದ್ರೆ, ನೀವು ರಾಜಸ್ವ ಕೊರತೆಯನ್ನು ನೋಡಿದ್ರೆ, ನೀವು ಲೋನು ಕೂಡ 1,16,170 ಇದ್ದಿದ್ದು ಈ ಸಲ 1,32,190ಕ್ಕೆ ಏರಿಸಿದ್ದಾರೆ, ಜಾಸ್ತಿ ಮಾಡಿದ್ದಾರೆ. ಓಕೆ, 22,957 crores ಅದನ್ನು ಇನ್ಕ್ರೀಸ್ ಆಗಿದೆ.
ನೀವು ರಾಜಸ್ವ ಕೊರತೆ ಏನಿದೆ ಅದು ಈ ಸಲ ನೀವು ನೋಡಿದ್ರೆ ನಮ್ಮ ರೆವಿನ್ಯೂ ಕಮ್ ಎಕ್ಸ್ಪೆಂಡಿಚರ್ ಮಧ್ಯದಲ್ಲಿ ಆಲ್ಮೋಸ್ಟ್ 23,000 ಕೋಟಿಯ ಡಿಫರೆನ್ಸಸ್ ಇದೆ. ಈ ಸಲದ ಬಜೆಟ್ ಅಲ್ಲಿ ನಿಮಗೆ ಸರ್ಪ್ರೈಸ್ ಅನ್ನುವಂಥದ್ದು ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡಿದಂತಹ ಅಥವಾ ಯಾವುದಾದ್ರೂ ಒಂದು ಪಾಯಿಂಟ್ ಅಂತ ಅನಿಸಿದಾದ್ರೆ, ಈಗ 56,000 ಏನು ಉದ್ಯೋಗ ಸೃಷ್ಟಿ ಏನಿದೆ ಅದನ್ನು ಮಾಡಿದ್ದಾರೆ ಒಂದನೇದಾಗಿ. ಎರಡನೇದಾಗಿ ಬೆಂಗಳೂರಿನ ವಿಷಯಕ್ಕೆ ಬಂದಾಗ ಖಾಲಿ ಯಾವುದು ನಮ್ಮ ಟ್ರಾಫಿಕ್ ಕಂಜೆಷನ್ ಏನಿದೆ ಬೆಂಗಳೂರಲ್ಲಿ ಅದನ್ನು ಏನು ನಿವಾರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಬ್ಯಾಂಗ್ಳೂರಿಗೆ ಕೊಟ್ಟಿದ್ದಾರೆ. ಉಳಿದಂತ ನೀವು ನೋಡಿದ್ರೆ ಶಿಕ್ಷಣ ಇಲಾಖೆಯಿಂದ ಹಿಡಿದು ಎಲ್ಲಾ ಇಲಾಖೆಗಳಿಗೆ ಇನ್ ಲೈಕ್ ಎವ್ರಿ ಬಜೆಟ್ he distributed the funds. What do you think? First reaction of this 17th historical budget ಅಲ್ಲಿ ಏನ್ ಅನ್ಸುತ್ತೆ ನಿಮಗೆ? ಫಸ್ಟ್ ಟೈಮ್ ಈ ಗವರ್ಮೆಂಟ್ಗೆ ಮೈನಿಂಗ್ ಅಲ್ಲಿ ಟ್ಯಾಕ್ಸ್ ಹಾಕೋದಕ್ಕೆ ಪ್ರಾವಿಷನ್ ಸಿಕ್ಕಿದೆ. ಲಾಸ್ಟ್ ಟೈಮ್ ಅವರು ಮೈನಿಂಗ್ಗೆ ಟ್ಯಾಕ್ಸ್ ಹಾಕೋದಕ್ಕೆ ಪ್ರಯತ್ನ ಪಟ್ಟಾಗ ಕೇಂದ್ರ ಸರ್ಕಾರ ಅದನ್ನ ಅಬ್ಜೆಕ್ಟ್ ಮಾಡಿತ್ತು. ಮೈನಿಂಗು ನಮ್ಮ ಸ್ವಾಮ್ಯಕ್ಕೆ ಬರುತ್ತೆ, ನಿಮಗೆ ಟ್ಯಾಕ್ಸ್ ಹಾಕೋ ಅಧಿಕಾರ ರಾಜ್ಯಗಳಿಗೆ ಇಲ್ಲ ಅಂತ ತಕರಾರು ಮಾಡಿದ್ದ ಕಾರಣ ಅದು ಸುಪ್ರೀಂ ಕೋರ್ಟಿನ ಮೆಟ್ಲೇರಿತ್ತು. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ ಮೈನಿಂಗು ರಾಜ್ಯಗಳ ಸ್ವಾಮ್ಯಕ್ಕೆ ಬರುವಂತದ್ದು, ಆದ್ದರಿಂದ ನೀವು ಟ್ಯಾಕ್ಸ್ ನ ಹಾಕ್ಬೇಕಾಗತ್ತೆ, ರಾಜ್ಯಗಳಿಗೆ ಅಧಿಕಾರ ಇದೆ ಅಂತ ಹೇಳಿದ್ರಿಂದ ಇದೇ ಪ್ರಪ್ರಥಮ ಬಾರಿಗೆ ರಾಜ್ಯ ಸರ್ಕಾರ ಈ ಬಜೆಟ್ ನಲ್ಲಿ ಟ್ಯಾಕ್ಸ್ ಇದು ಮೈನಿಂಗಿಗೆ ಟ್ಯಾಕ್ಸ್ ಹಾಕಿದೆ. 10,000 ಕೋಟಿ ರೂಪಾಯಿ ಅವರಿಗೆ ಇದರಲ್ಲಿ 26-27ನೇ ಸಾಲಿನಲ್ಲಿ 11,000 ಕೋಟಿ ರೂಪಾಯಿ ಸ್ವಾಮ್ಯ ಶುಲ್ಕವನ್ನ ಸಂಗ್ರಹದ ಗುರಿ ಇಟ್ಕೊಂಡಿದ್ದಾರೆ. ಅಂದ್ರೆ ಅದರಲ್ಲಿ ಸರಿ ಸುಮಾರು 2,000 ಕೋಟಿ ರೂಪಾಯಿ ದಂಡ, ಹಾಗೇನೆ 3,000 ರೂಪಾಯಿ ಗಣಿಗಾರಿಕೆ ತೆರಿಗೆ. ಇದು 11,000 ಕೋಟಿ ರೂಪಾಯಿ ಹೊಸ ದುಡ್ಡು ಈ ಗೌರ್ಮೆಂಟ್ಗೆ. ಸಿದ್ದರಾಮಯ್ಯ ಉಸಿರಾಡೋದಕ್ಕೆ ಮತ್ತೆ ಏನು ಎಷ್ಟೊಂದು ಒತ್ತಡ ಇತ್ತು, ಆ ಒತ್ತಡದಿಂದ ಹೊರ ಬರೋದಕ್ಕೆ ಅವ್ರು ಹಾಕೊಂಡಿರುವಂತಹ ಈ ಒಂದು ಅವ್ರು ಹಾಕಿ ವಿಧಿಸಿರುವಂತಹ ಈ ಟ್ಯಾಕ್ಸ್ ಇದೆಯಲ್ಲ, ಈ ಟ್ಯಾಕ್ಸಿನ ಕಾರಣಕ್ಕೇನೆ ಈ ಬಾರಿ ಈ ಬಜೆಟ್ ಅಲ್ಲಿ ಅವ್ರ ಮೇಲೆ ಏನಿತ್ತು, ಬರೀ ಗ್ಯಾರಂಟಿ ದುಡ್ಡು ಪೋಲಾಗುತ್ತೆ, ಗ್ಯಾರಂಟಿ ದುಡ್ಡು ಜೇಬ್ ಹೋಗುತ್ತೆ, ವೇಸ್ಟ್ ಆಗುತ್ತೆ ಅಂತಿತ್ತಲ್ವಾ, ಅದನ್ನ ಅವಾಯ್ಡ್ ಮಾಡೋದಕ್ಕೆ ಅಸೆಟ್ ಕ್ರಿಯೇಷನ್ಗೆ ಆ ಹಣನ ಡೈವರ್ಟ್ ಮಾಡ್ತಾ ಇದ್ದಾರೆ. ಇಡೀ ಈ ಬಜೆಟ್ ನ ನೀವು ತೆಗೆದು ನೋಡಿದ್ರೆ ಅಸೆಟ್ ಕ್ರಿಯೇಷನ್, ರಸ್ತೆ, ಅಲ್ಲಿ ಯಾವ್ದೋ ಕೆರೆಗಳಿಗೆ ನೀರು ತುಂಬೋದು, ಮತ್ತೇನೋ ಮಾಡೋದು, ಮತ್ತೆ ಅಲ್ಲಿ ಕೃಷಿಗೆ ಎಂತದೋ ಒಂದು ಮುಖ್ಯಮಂತ್ರಿಗಳ ವಿಸ್ತಾರ ಅಂತ ಹೇಳ್ಬಿಟ್ಟು ಕೃಷಿ ವಿಸ್ತಾರ ಅಂತ ಅದೊಂದು ಪ್ರೋಗ್ರಾಮ್ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಈವರೆಗೆ ಏನಿತ್ತು ಇಡೀ ವಿಫಲ ಆಗಿದೆ, ಗ್ಯಾರಂಟಿ ಬಿಟ್ರೆ ಏನು ಇಲ್ಲ ಅಂತ ಏನ್ ಆರೋಪ ಇದೆ, ಈ ಆರೋಪ ಬಿಟ್ಟು ಇಡೀ ಬಜೆಟ್ನ ಗಮನವನ್ನ ಅಗ್ರಿಕಲ್ಚರ್ ಕಡೆ ತಿರುಗಿಸಿದ್ದಾರೆ. ಈ ಬಜೆಟ್ ಕಂಪ್ಲೀಟ್ ಅಗ್ರಿಕಲ್ಚರ್ ಅಲ್ಲಿ ಸಣ್ಣ ಊರು ರಸ್ತೆ MLA ಸಮಾಧಾನ ಮಾಡೋದು. ಆ ರಸ್ತೆ ನೋಡಿ ಲಾಸ್ಟ್ ಅಲ್ಲಿ ಆ ಬಜೆಟ್ ಅಲ್ಲಿ ಲಾಸ್ಟ್ ಅಲ್ಲಿ ಆಡಳಿತಾತ್ಮಕ ಅನುಭವ ನೀಡಿದ ಕಾಮಗಾರಿಗಳು ಚಂದ್ರಪಟ್ಟಣ 18 ಕೆರೆ ಹೊರಸ್ತು, ಎಲೆದಂಡೆ, ಎಡಮೇಲ್ದಂಡೆ, ಅರಸೀಕೆರೆ, ಎತ್ತಿನಹೊಳೆ, ಗುರುತ್ವ, ವಿಜಯಪುರ, ಚಡಚಣ, ಏತ್ ನೀರಾವರಿ ಇವೆಲ್ಲ ಎಷ್ಟಿದೆ ಅಂತಂದ್ರೆ ನಿಮಗೆ ಲಾಸ್ಟ್ ಅಲ್ಲಿ ನಿಮಗೆ ಎಷ್ಟು ಕಾಮಗಾರಿ ಅಂದ್ರೆ ಸಿಕ್ಕಾಪಟ್ಟೆ ಕೊಟ್ಟಿದ್ಲಿ. 75 ಕಾಮಗಾರಿ ಅಲ್ಲ, ಇನ್ನೂ ಜಾಸ್ತಿ, ಇನ್ನು 200-300 ಕಾಮಗಾರಿ ಇದೆ. ಆ 200-300 ಕಾಮಗಾರಿಗಳೆಲ್ಲವೂ ಅಸೆಟ್ ಕ್ರಿಯೇಷನ್. ಆ 200-300 ಕಾಮಗಾರಿಗಳೆಲ್ಲವೂ MLA ಸಮಾಧಾನ ಮಾಡೋದು. ಸಮೀಲ ಸರ್, ಇಲ್ಲಿ ಎಲ್ಲೋ ಅನುದಾನಗಳ ಕೊರತೆ MLA ಇತ್ತು, ಎಲ್ಲರ ಹತ್ರ ಕಂಪ್ಲೇಂಟ್ ಇತ್ತು ಅನ್ನೋದನ್ನು ನೀಗಿಸಿದಕ್ಕೋಸ್ಕರ ಇಲ್ಲಿ ಎಲ್ಲಾ ಕಡೆ ನೀವು ನೋಡಿದ್ರೆ ಜಿಲ್ಲಾವಾರು ಮತ್ತೆ ಕ್ಷೇತ್ರವಾರು ಡಿವೈಡ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಮೋಸ್ಟ್ಲಿ ಇಲ್ಲೂ ಕೂಡ ಎಲ್ಲೋ ನನಗೆ ಕಾಂಗ್ರೆಸ್ಸಿನ MLA ಎಲ್ಲಿದ್ದಾರೆ ಅವರ ಪ್ಲೇಸಸ್ಗಳಿಗೆ ಜಾಸ್ತಿನ ಅನುದಾನಗಳು ಸಿಕ್ಕಿದ್ದಾವೆ, ಮತ್ತೆ ಕಾಮಗಾರಿಗಳು ಆಗಿದ್ದಾವೆ. ಇಲ್ಲೂ ಎಲ್ಲೋ ವಿರೋಧ ಪಕ್ಷಗಳು ಕೂಡ ನೀವು ಹೇಳಿದ್ರಿ, ನಾನು ಓದ್ತಾ ಇದ್ದೆ, ಆಲ್ಮೋಸ್ಟ್ 112 ಕಾಮಗಾರಿಗಳು ನಿಮ್ಮ ಸಣ್ಣ ನೀರಾವರಿ ಇಲಾಖೆಗಳು ಮತ್ತೆ ರೋಡ್ಗಳಲ್ಲಿದ್ರೆ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಇದನ್ನು ಕೂಡ ಕಾಂಗ್ರೆಸ್ ಎಲ್ಲಿ MLA ಅಲ್ಲಿ ಆ ಕ್ಷೇತ್ರಗಳಿಗೆ ಜಾಸ್ತಿಯಾಗಿ ಹಂಚಿಕೆ ಆಗಿದೆ ಅನ್ನುವ ಒಂದು ಕಂಪ್ಲೇಂಟ್ ಈಗ ವಿರೋಧ ಪಕ್ಷದಗಳು ತಗೊಂಡು ಬರ್ಬೋದು ಅಂತ ಅನ್ಸುತ್ತೆ ನನಗೆ. ಇರ್ಬೋದು. ಈಗ ಎಲ್ರು ಈಗ ನೀವು ನೋಡಿದ್ದೀರಾ, ನಾವು ನೋಡಿದೀವಿ, ನಾವು ಹೊರಗಿದ್ದು. ಸಮೀವುಲ್ಲಾ ಸರ್, ಸಾರಿ ಟು ಇಂಟರಪ್ಟ್, ಒಂದೇ ನಿಮಿಷ ಸರ್ ನಾನು ಮಾತಾಡ್ತೀನಿ. ನಮ್ಮ ಜೊತೆಗೆ VV ಶಿವಶಂಕರ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಶಿವಶಂಕರ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಎಸ್, ಅಶ್ವಥ್ ನಾರಾಯಣ ಅವ್ರು ಮಾತಾಡ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ ಕೇಳಿಸ್ಕೊಂಬೋಣ. ಈ ಒಂದು ಬಜೆಟ್
ಎಲ್ಲೂ ಒಂದು ಭರವಸೆದಾಯಕವಾಗಿಲ್ಲ. ಗುಣಮಟ್ಟದ ಶಿಕ್ಷಣ ಕೊಡ್ಲಿಕ್ಕಾಗ್ಲಿ, ಒಂದು ಗುಣಮಟ್ಟದ ಆರೋಗ್ಯ ಸೇವೆಗಳಾಗ್ಲಿ, ಒಬ್ಬ ರೈತರ ಪರವಾಗಲಿ, ದೀನ ದಲಿತರ ಪರವಾಗಲಿ, ಯಾವುದೇ ಒಂದು ಕ್ಷೇತ್ರಕ್ಕೂ ಅನುಕೂಲಕರವಾಗಿರುವಂತ ಬಡ್ಜೆಟ್ ಅಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಈ ಬಡ್ಜೆಟ್ ಒಂದು ನಿರಾಧಾಸಕವಾಗಿದೆ, ನಿರಾಸೆಯನ್ನು ಹುಟ್ಟಿಸಿದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ದಾಖಲೆ ಬಜೆಟ್ ಮಂಡಿಸಿದ್ದಾರೆ, ಹ್ಯಾಟ್ರಿಕ್ ಕೋತಾ ಬಜೆಟ್ ಮಂಡಿಸಿದ್ದಾರೆ, 3ನೇ ಬಾರಿ ಕೋತಾ ಮಾಡಿದ್ದಾರೆ. ಖಂಡಿತ 24,000 ಕೋಟಿ ಕೋತಾ ಆಗಿದೆ, 94,000 ವಿತ್ತೀಯ ಕೊರತೆ ಆಗಿದೆ. 3 ವರ್ಷ ನಿರಂತರ ಆರ್ಥಿಕ ತಜ್ಞರು ದಾಖಲೆ ಶೂರರು 3ನೇ ಹ್ಯಾಟ್ರಿಕ್ ದಾಖಲೆಯ ಏನು ಕೋತಾ ಬಜೆಟ್ ಮಂಡಿಸಿದ್ದಾರೆ. ಖಂಡಿತ ಈ ರೆವಿನ್ಯೂ ಡೆಫಿಸಿಟ್ ಒಬ್ರು ಆರ್ಥಿಕ ಸಚಿವರಾಗಿ ಬಹಳಷ್ಟು ಅನುಭವಿಗಳಾಗಿರುವಂತವರು ರೆವಿನ್ಯೂ ಡೆಫಿಸಿಟ್ ಬಡ್ಜೆಟ್ ಅನ್ನ ಮಂಡಿಸ್ತಿರೋದು ನಿಜಕ್ಕೂ ನಿರಾಧಾಸಕವಾಗಿದೆ. ವೆರಿ ಡಿಸಪಾಯಿಂಟಿಂಗ್. ರೆವಿನ್ಯೂ ಡೆಫಿಸಿಟ್ ಇರುವಂತದ್ದಿದೆ ಮತ್ತು ಸಾಲ ಒಂದು ರೆಕಾರ್ಡ್ ಏನಂದ್ರೆ ಬರೀ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಅವಧಿಯಿಂದಲೂ 4,40,000 ಕೋಟಿಯಷ್ಟು ಸಾಲವನ್ನ ತಗೊಂಡಿರುವಂತದ್ದಿದೆ. ಒಟ್ಟು ಇವರು ಬರೀ ಕೇವಲ 3 ವರ್ಷ ಅಧಿಕಾರದಲ್ಲಿದ್ದೇ ಹೆಚ್ಚು ಸಾಲ ಈ ರಾಜ್ಯದಲ್ಲಿ 55%ಗಿಂತ ಹೆಚ್ಚು ಈ ರಾಜ್ಯದ ಮೇಲೆ ಸಾಲದ ಹೊರೆಯನ್ನು ಹೆಚ್ಚಿಸಿರುವಂತದ್ದು ಈ ಕಾಂಗ್ರೆಸ್ ಸರ್ಕಾರವಾಗಿದೆ. ಹಾಗಾಗಿ ಬರೀ ಸಾಲದ ಬಡ್ಜೆಟ್ ಆಗಿದೆ ಹೊರತು ರೆವಿನ್ಯೂ ಡೆಫಿಸಿಟ್ ಬಡ್ಜೆಟ್ ಆಗಿದೆ. ಏನು ಪ್ರಗತಿ ಪರವಾಗಿ ನೋಡುವಂತ ಬಡ್ಜೆಟ್ ಆಗಿಲ್ಲ ಅನ್ನೋದು ಗ್ಯಾರಂಟಿಗಳು ಹೊರೆಯಾಗಿದೆ ಗ್ಯಾರಂಟಿಗಳಿಗೆ ಪರಿಷ್ಕರಣೆ ಆಗಬೇಕು ಅಂತಾರೆ ಎಸ್ ಸಮಯವಿಲ್ಲ ಸರ್, ಸಾರಿ ನಾನು ಆಗ್ಲೇ ಇಂಟ್ರಪ್ಟ್ ಮಾಡಿದೆ ನಿಮ್ಗೆ, ನೀವೇನೋ ಮಾತಾಡಬೇಕು ಅಂತ ಮಾತಾಡ್ತಾ ಇದ್ರಿ, ಪ್ಲೀಸ್ ಸರ್. ಈಗ ಯಾವುದೇ ಟ್ಯಾಕ್ಸ್ ಇಲ್ಲ ಅಂತ ನಮಗೆ ಮೇಲ್ನೋಟಕ್ಕೆ ಅನ್ಸುತ್ತೆ. ಮತ್ತೆ ರಿಸೋರ್ಸಸ್ ಅನ್ನ ಈ ಪ್ರೋಗ್ರಾಮ್ಸ್ ಗಳಿಗೆ ಹೇಗೆ ಅವರು ರೆಡಿ ಮಾಡ್ಕೊಂಡಿದ್ದಾರೆ ಅನ್ನೋದು ನಾವು ಡಿಸ್ಕಸ್ ಮಾಡ್ತಿದ್ವಿ. 181 ನೋಡಿ, 181 ಅಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಅಂತ ಹೇಳ್ತಾರೆ. ನೋಂದಣಿ ಮತ್ತು ಮುದ್ರಾಂಕ ಶುಲ್ಕದಲ್ಲಿ 22,629 ಕೋಟಿ ಕಳೆದ ಸಾಲಲ್ಲಿ ಅಂದ್ರೆ 25-26ನೇ ಸಾಲಲ್ಲಿ 22,000 ಅವರಿಗೆ ಅಲ್ಲಿ ಸ್ವೀಕಾರ ಆಗಿರುತ್ತೆ. ಅವರು 29,000 crore 26ಗೆ ಟಾರ್ಗೆಟ್ ಕೊಟ್ಟಿರೋದು. ಸುಮಾರು 7,000 ಕೋಟಿ ಎಕ್ಸ್ಟ್ರಾ ಟಾರ್ಗೆಟ್ ಕೊಟ್ಟಿದ್ದಾರೆ ಈ ವರ್ಷ 26-27ಕ್ಕೆ. ಆ ಟಾರ್ಗೆಟ್ ನಿಮಗೆ ಎಲ್ಲಿಂದ ರೀಚ್ ಆಗುತ್ತೆ? ಆ ಟಾರ್ಗೆಟ್ ನಿಮಗೆ ಎಲ್ಲಿಂದ ರೀಚ್ ಆಗುತ್ತೆ ಅಂದ್ರೆ ನೀವು ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಫೀಸ್ ಹೈಕ್ ಮಾಡಬೇಕು. ಅದು ಹೈಕ್ ಮಾಡಿದ್ರೆ ಸರಿಯಾಗಿ ರಿಜಿಸ್ಟ್ರೇಷನ್ಸ್ ಆಗಲ್ಲ, ಆಕ್ಟಿವಿಟಿ ಡಲ್ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಸಪರೇಟ್ ಆರ್ಡರ್ ತರ್ತಾರೆ. ಬಜೆಟ್ ಆದ್ಮೇಲೆ 1 ತಿಂಗಳು ಬಿಟ್ಕೊಂಡು ಏಪ್ರಿಲ್ ಒಳಗೆ ಸಪರೇಟ್ ಆರ್ಡರ್ ತಂದು ಭೂಮಿ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ಬಿಡ್ತಾರೆ. ಇದು ಹಿಡನ್ ಅಜೆಂಡಾ ಹೆಂಗಿರುತ್ತೆ ಅಂದ್ರೆ, ನಾವು ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಆಸ್ ಇಟ್ ಇಸ್ ಮೇಂಟೈನ್ ಮಾಡ್ತೀವಿ. ನಾವು ಮಾರ್ಕೆಟ್ ವ್ಯಾಲ್ಯೂಗೆ ಮ್ಯಾಚ್ ಮಾಡೋದಕ್ಕೆ ಗೌರ್ಮೆಂಟ್ ಏನ್ ಫಿಕ್ಸ್ ಮಾಡಿರುತ್ತೆ ಭೂಮಿ ವ್ಯಾಲ್ಯೂನ ಜಾಸ್ತಿ ಮಾಡಿದ್ರೆ ಸಹಜವಾಗಿ ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಕೊಡ್ಬೇಕಾಗಿ ಬರುತ್ತೆ. ಆದ್ರೆ 7,000 ರೂಪಾಯಿ ಕೋಟಿನ ಭೂಮಿ ನಮಗೇನು ನಮ್ ಲ್ಯಾಂಡ್ 10,000 ರೂಪಾಯಿ ಇತ್ತು ಚದರಡಿಗೆ, ಗೌರ್ಮೆಂಟ್ ಬಂದ್ಮೇಲೆ 13,000 ಮಾಡಿದ್ರು ಚದರಡಿಗೆ, ಪರವಾಗಿಲ್ಲಪ್ಪ. ಬಟ್ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮೊತ್ತ ಸಿಗುತ್ತೆ. ಹಿಂಗಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಸಪರೇಟ್ ಆರ್ಡರ್ ಬಂದೇ ಬರುತ್ತೆ. ಈ ಬಜೆಟ್ ಅಲ್ಲಿ ತೋರಿಸಿಲ್ಲ ಅವರು. ಏಪ್ರಿಲ್ ಒಟ್ಟು ಈ ಫೈನಾನ್ಷಿಯಲ್ ಇಯರ್ ಎಂದಾಗ ಹೊತ್ತಿಗೆ ಮುಖಬೆಲೆ ಜಾಸ್ತಿ ಆಗೋ ಆರ್ಡರ್ ಬರುತ್ತೆ. ಇಲ್ಲಿ 7,000 crore ಎಕ್ಸ್ಟ್ರಾ ಹಣಕ್ಕೆ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಮೋಟಾರ್ ವಾಹನ ತಗೊಳ್ಳಿ 182, ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ 11,630 ಕೋಟಿ ತೆರಿಗೆ ಸ್ವೀಕಾರ ಆಗಿದೆ. ಪೇಜ್ ನಂಬರ್ 182. ಅದನ್ನ 15,500 ಕೋಟಿ ಟಾರ್ಗೆಟ್ ಮಾಡಿದ್ದಾರೆ. ಸುಮಾರು 4,000 ಕೋಟಿ ಅಲ್ಲಿ ಜಾಸ್ತಿ ಟಾರ್ಗೆಟ್ ಮಾಡಿದ್ದಾರೆ. ಮೋಟಾರ್ ವಾಹನ ತೆರಿಗೆನೂ ಸಪರೇಟ್ ಆರ್ಡರ್ ಮಾಡ್ತಾರೆ. ಸಪರೇಟ್ ಆರ್ಡರ್ ಅಲ್ಲಿ ಅದು ಇನ್ಕ್ರೀಸ್ ಆಗುತ್ತೆ. ಇದು ಬಜೆಟ್ ಅಲ್ಲಿ ಅವರು ತೋರಿಸಿಲ್ಲ. ಸಂಪನ್ಮೂಲ ಕ್ರೋಢೀಕರಣಕ್ಕೆ ಈ ಕ್ರಮ ಕೈಗೊಳ್ಳಿ ಜಾಣತನದಿಂದ ನಾವೆಲ್ಲೂ ಜಾಸ್ತಿ ಮಾಡಿದೀವಿ ಅಂತ ತೋರಿಸಿಲ್ಲ. ಕೃಷಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಬ್ರಿಲಿಯಂಟ್ ಸಿದ್ದರಾಮಯ್ಯ ಅವರು ತುಂಬಾ ಬ್ರಿಲಿಯಂಟ್ ಆಗಿ ಸರ್, ಇನ್ನೊಂದು ನೀವು ಮಾತಾಡಿಲ್ಲ, ಇನ್ನೊಂದು ವರ್ಗ ಇದೆ ಮದ್ಯಪ್ರಿಯರು ಅಂತ ಹೇಳ್ತಾರೆ. ಅಷ್ಟೇ, ಅದನ್ನು ಹೇಳ್ತಾ ಇದ್ದೆ ಈಗ. ಅದನ್ನು ಹೇಳ್ತಾ ಇದ್ದೆ. ಅಷ್ಟಲ್ಲಿ ನೀವು ಹೇಳ್ತಾ ಇದ್ದೀರಿ. ಈ ಸರಿ ಮದ್ಯ
ಡ್ರಾಸ್ಟಿಕ್ ಚೇಂಜಸ್, ಇಡೀ ಪಾಲಿಸಿನೇ ಚೇಂಜ್ ಮಾಡ್ತಿದ್ದಾರೆ ಮಧ್ಯದ. ಕಂಪ್ಲೀಟ್ ಕಾಂಪ್ರಹೆನ್ಸಿವ್ ಟ್ರಾನ್ಸ್ಫರ್ ಪಾಲಿಸಿ, ಲೈಸೆನ್ಸಿಂಗ್ ಪಾಲಿಸಿ, ಟ್ಯಾಕ್ಸ್ ಪಾಲಿಸಿ, ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನ ಕಮ್ಮಿ ಮಾಡ್ತಿದ್ದಾರೆ. 16 ಟ್ಯಾಕ್ಸ್ ಅಂಡ್ ಸ್ಲ್ಯಾಬ್ ಇದ್ವು, ಅದನ್ನ 7ಕ್ಕೆ ತರ್ತಿದ್ದಾರೆ. 7ಕ್ಕೆ ತರ್ತಾ ಇದ್ದವ್ರು ನೀವೇನ್ ಮಾಡ್ತಿದ್ದೀರಾ ಅಂದ್ರೆ 40,000ದಿಂದ 36,000ದಿಂದ 45,000 ಕೋಟಿ ಟಾರ್ಗೆಟ್. ಅಂದ್ರೆ ಈ ಸ್ಲ್ಯಾಬ್ಗಳಿಗೆ ರೇಟ್ ಎಷ್ಟು, ಲೈಸೆನ್ಸ್ ಫೀಸ್ ಎಷ್ಟು, ಆಮೇಲೆ ಮದ್ಯದ ದರವನ್ನ ಡಿಕಂಟ್ರೋಲ್ ಮಾಡ್ತಿದ್ದೀರಾ. ಗೌರ್ಮೆಂಟ್ ಫಿಕ್ಸ್ ಮಾಡಲ್ಲ ಮದ್ಯದ ದರ, ಉತ್ಪಾದಕರಿಗೆ ಕೊಟ್ಬಿಡ್ತಿದ್ದಾರೆ. ಈ ಸರಿ ನಾವು ಇಂಟರ್ವ್ಯೂನ್ ಆಗಲ್ಲ ಮದ್ಯದ ದರ ಅಂದ್ರೆ ರೇಟ್ ನಿಂದ ಎಷ್ಟರ ಅದ್ರ ಮೇಲೆ ಕಂಟ್ರೋಲೇ ಇಲ್ಲ ಅನ್ನೋ ತರ ಇದೆ ಬಜೆಟ್ ಅಲ್ಲಿ. 36,000 ಕೋಟಿಯಿಂದ 45,000 ಕೋಟಿ ಅಂದ್ರೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಸರಿ ಸುಮಾರು 8,000 ಕೋಟಿ ನೀವು ಎಕ್ಸ್ಟ್ರಾ ನೀವು ಕಲೆಕ್ಷನ್ ಮಾಡ್ಕೋಬೇಕು ಅಂತಂದ್ರೆ ಲೈಸೆನ್ಸ್ ಫೀಸ್ ಇನ್ಕ್ರೀಸ್ ಆಗುತ್ತೆ, ಮದ್ಯದ ದರ ಇನ್ಕ್ರೀಸ್ ಆಗುತ್ತೆ. ಇಡೀ ಸಿಸ್ಟಮ್ಮೇ ಅಬ್ಕಾರಿ ಸುಂಕವು ಏಕರೂಪವಾಗಲಿದ್ದು ಹೆಚ್ಚುವರಿ ಅಬ್ಕಾರಿ ಸುಂಕ ಅದೇನ ಫುಲ್ ಇಡೀ ಸಿಸ್ಟಮ್ಮೇ ಹೊಸ ಸಿಸ್ಟಮ್ ಅನ್ನ ಇಲ್ಲಿ ಅಬ್ಕಾರಿ ಇಲಾಖೆನಲ್ಲಿ ಇಡೀ ಇಲಾಖೆನೆ ರಿವ್ಯಾಂಪ್ ಮಾಡ್ತಿದ್ದಾರೆ. ಇದು ಬೇರೆ ಗಲಾಟೆ ಆಗ್ಬಿಡ್ತಲ್ಲ, ತಿಮ್ಮಾಪುರ ಕಾಂಟ್ರವರ್ಸಿ ಬೇರೆ ಆಗ್ಬಿಡ್ತದು, ಕರಪ್ಷನ್ ಚಾರ್ಜಸ್ ಎಲ್ಲ ಬಂದ್ಬಿಡ್ತು. ಅದಕ್ಕೆ ಇಡೀ ಡಿಪಾರ್ಟ್ಮೆಂಟ್ ನ ರೀಸ್ಟ್ರಕ್ಚರಿಂಗ್ ಮಾಡ್ತಿದೀವಿ ಅಂತ ಹೇಳಿ ಬಜೆಟ್ ಅಲ್ಲಿ ಹೇಳ್ತಾರೆ. ಅದು ಸಪರೇಟ್ ಆರ್ಡರ್ ಅಲ್ಲಿ ಬರುತ್ತೆ, ಅದು ಏಪ್ರಿಲ್ ಒಳಗೆ ಬಜೆಟ್ ಅಲ್ಲಿ ಅದನ್ನ ಅವರು ಮೆನ್ಷನ್ ಮಾಡ್ಕೊಂಡಿಲ್ಲ. ಈ ಬಜೆಟ್ ಅಲ್ಲಿ ಕೆಲವು ಹಿಡನ್ ಅಜೆಂಡಾಗಳು ಕೂಡ ತುಂಬಾ ಜಾಣತನದಿಂದ ಅವರು ತಮ್ಮ 17ನೇ ಬಜೆಟ್ ಅಲ್ಲಿ ಚಮತ್ಕಾರಿಕವಾಗಿ ಮಾಡಿದ್ರು.